ಸಮಸ್ತ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಂಚ್ ಟೈಮ್ ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದರಲ್ಲೂ ಕೂಡ ಉಪಚುನಾವಣೆಯ ಬಿಸಿ ಅಂತೂ ಯಾವ ರೀತಿ ಇದೆ ಅಂತಂದ್ರೆ, ಕಾಂಗ್ರೆಸ್ ಇನ್ನೂ ಕೂಡ ಟಿಕೆಟ್ ಫೈನಲ್ ಮಾಡೋಕೆ ಸಾಧ್ಯ ಆಗಿಲ್ಲ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ. ಆದರೆ ಬಿಜೆಪಿ ಮಾತ್ರ ಎರಡೂ ಕ್ಷೇತ್ರಗಳಿಗೆ ತಮ್ಮ ಟಿಕೆಟ್ ಘೋಷಣೆ ಮಾಡಿದೆ. ಎರಡು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಿ ಚುನಾವಣೆಗೆ ರೆಡಿ ಎಂದಿದೆ ಬಿಜೆಪಿ. ಏಪ್ರಿಲ್ 9ನೇ ತಾರೀಕು ಚುನಾವಣೆ ನಡೆಯಲಿದೆ. ಮೇ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಹೀಗಾಗಿ ಎಲ್ಲ ಪಕ್ಷಗಳಿಗಿಂತ ಮುಂಚೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಹಾಗಾದರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡೋಣ. ಯುಗಾದಿ ಹಬ್ಬದಂದೇ ಬಿಜೆಪಿ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ದಾವಣಗೆರೆಯಲ್ಲಿ ನಿಷ್ಠಾವಂತ ಸಾಮಾನ್ಯ ಕಾರ್ಯಕರ್ತನಿಗೆ ಮಣೆ ಹಾಕಲಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನ ಮಾಡಿದ ವಿನಯ್ ಕುಮಾರ್ಗೆ ನಿರಾಸೆ ಉಂಟಾಗಿದೆ. ರಾಜ್ಯ ಹಾಗೂ ದಾವಣಗೆರೆ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದ್ದು, ಶ್ರೀನಿವಾಸ್ ದಾಸ ಕರಿಯಪ್ಪ ಹೈಕಮಾಂಡ್ ಅಭ್ಯರ್ಥಿ. ಶ್ರೀನಿವಾಸ್ ದಾಸ ಕರಿಯಪ್ಪ ಹೈಕಮಾಂಡ್ ಅಭ್ಯರ್ಥಿ, ಎಸ್ಟಿ ಮೋರ್ಚಾದ ಅಧ್ಯಕ್ಷ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ದಾವಣಗೆರೆಯಲ್ಲಿ ಮುಸಲ್ಮಾನ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಆದರೆ ಅಹಿಂದ ಮತ್ತು ಲಿಂಗಾಯತ ಮತಗಳಿಗೆ ಬೇಟೆ ಮಾಡೋದಕ್ಕೆ ಬಿಜೆಪಿ ಪಕ್ಕಾ ಪ್ಲಾನ್ ಮಾಡ್ದಂಗೆ ಕಾಣ್ತಾ ಇದೆ. ಹೀಗಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ದಾವಣಗೆರೆ ತಮಗೆ ಗೊತ್ತಿದೆ ವೀಕ್ಷಕರೇ, ಬಿಜೆಪಿ ಬಹಳಷ್ಟು ರೆಬಲ್ ಬಣಗಳಿವೆ. ರೆಬಲ್ ಮತ್ತು ಪಕ್ಷದ ನಿಷ್ಠಾವಂತರ ನಡುವೆ ಆಗಾಗ್ಗೆ ಹಲವಾರು ರೀತಿಯಾದಂತಹ ವೈಮನಸ್ಸು ಪ್ರಕಟವಾಗಿದ್ದು, ರಾಜ್ಯ ನಾಯಕರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಈಗ ಶ್ರೀನಿವಾಸ್ ದಾಸ ಕರಿಯಪ್ಪ ಯಾರಿದ್ದಾರೆ, ಅವರು ರೆಬಲ್ ಬಣದ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಪ್ರಯತ್ನ ಪಡ್ತಾ ಇದೆ. ಎಲ್ಲರೂ ಒಟ್ಟಾಗಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಪಕ್ಷಕ್ಕೆ ಸೂಚನೆ ಕೂಡ ಕೊಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರ ಮೇಲೆ ಹದ್ದಿನ ಕಣ್ಣಿಡುತ್ತೇವೆ, ಹೀಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವರಿಷ್ಠರ ಸೂಚನೆಯ ಮೇರೆಗೆ ಎಲ್ಲರಿಗೂ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡರೆ ಇಮಿಡಿಯೇಟ್ ಕ್ರಮವನ್ನ ಜರುಗಿಸ್ತೀವಿ ಅಂತ ವಿಜಯೇಂದ್ರ ಕೂಡ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ. ಈಗ ಏಪ್ರಿಲ್ 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ಯುಗಾದಿಯ ದಿನದಂದೇ ಬಿಜೆಪಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನ ಕಣಕ್ಕೆ ಇಳಿಸಿದೆ. ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಬಹಳಷ್ಟು ಆಂತರಿಕ ಭಿನ್ನಮತ ಇದೆ. ಆ ಭಿನ್ನಮತವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ರೆಬಲ್ ಬಣದಿಂದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಹೀಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಯಾವುದೇ ರೀತಿಯಾದಂತಹ ಆಂತರಿಕ ಭಿನ್ನಮತದಿಂದಾಗಿ ಪಕ್ಷದ ಅಭ್ಯರ್ಥಿಗೆ ಹಿನ್ನಡೆಯಾದ್ರೆ ನಾವು ಹದ್ದಿನ ಕಣ್ಣಿಟ್ಟಿದ್ದೇವೆ ಮತ್ತು ಅವರ ವಿರುದ್ಧ ತಕ್ಷಣಕ್ಕೆ ಕ್ರಮ ಕೈಗೊಳ್ತೇವೆ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಮೂಲಕ ರವಾನಿಸಿದೆ. ಆ ಕಡೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ. ಬಿಕಾಸ್ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಅವರಿಗೆ ಕೊಡಬೇಕು ಟಿಕೆಟ್ ಅಂತ ಈಗಾಗಲೇ ಫ್ಯಾಮಿಲಿ ಕುಟುಂಬ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸಲ್ಮಾನ ಮತದಾರರು ನಿರ್ಣಾಯಕ ಆಗಿರೋದ್ರಿಂದ ಮುಸಲ್ಮಾನ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಬಹಳಷ್ಟು ಮುಸಲ್ಮಾನ ಮುಖಂಡರು ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ
ಮತ್ತು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ಕಮಿಟಿ ಕೂಡ ರಚನೆ ಮಾಡಿ ಸೂಕ್ತ ಅಭ್ಯರ್ಥಿ ಯಾರು ಅನ್ನುವಂತ ಡಿಸಿಷನ್ಗೆ ಅರೈವ್ ಆಗುವಂತ ಸಾಧ್ಯತೆ ಇದೆ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಭಿನ್ನಮತ ಇದ್ದರೂ ಕೂಡ ಟಿಕೆಟ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಯುಗಾದಿಯ ಹೊಸ ವರ್ಷದಂದೇ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ದಾವಣಗೆರೆಯಲ್ಲಿ ಹೊಸ ಮುಖ, ಅದರಲ್ಲೂ ಕೂಡ ಕಾಸ್ಟ್ ಕಾಂಬಿನೇಷನ್ ಅನ್ನ ಗಮನದಲ್ಲಿಟ್ಟುಕೊಂಡು ಹೇಗೂ ಮುಸಲ್ಮಾನರು ನಮಗೆ ಮತ ಹಾಕಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಿಜೆಪಿ ಬಂದಂತೆ ಕಾಣ್ತಾ ಇದೆ. ಹೀಗಾಗಿ ಅಹಿಂದ ಮತ್ತು ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿ ಜೊತೆಗೆ ಸಾಂಪ್ರದಾಯಿಕವಾಗಿ ಲಿಂಗಾಯತ ಮತಗಳು ಬೀಳುತ್ತೆ ಅಂತ ಹೇಳಲಾಗುತ್ತೆ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಾಗಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ಲಿಂಗಾಯತ ಮತ ಪ್ಲಸ್ ಮುಸಲ್ಮಾನರ ಮತ ಮತ್ತು ಅಹಿಂದ ಮತಗಳನ್ನ ಪಡ್ಕೊಂಡು ಕಂಟಿನ್ಯೂಸ್ ಆಗಿ 4 ಬಾರಿ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಇಷ್ಟು ದಿನ ಲಿಂಗಾಯತರು ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗೆ ಇದ್ರು. ಯಾಕೆಂದ್ರೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಶಾಮನೂರು ಶಿವಶಂಕರಪ್ಪನವರು ಆಗಿದ್ದರಿಂದ ಅವರ ಪರವಾಗಿಯೇ ಲಿಂಗಾಯತರು ಹೋಗ್ತಾ ಇದ್ರು. ಆದ್ರೆ ಪರಿಸ್ಥಿತಿ ಈಗ ಬದಲಾಗಿದೆ. ಬದಲಾದ ಸನ್ನಿವೇಶದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ನ ಟಿಕೆಟ್ ಫೈನಲ್ ಆಗಿಲ್ಲ. ಒಂದು ವೇಳೆ ಮುಸಲ್ಮಾನರಿಗೆ ಕೊಟ್ಟರೆ ಮುಸಲ್ಮಾನರು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಬಟ್ ಲಿಂಗಾಯತರು ಮೋಸ್ಟ್ಲಿ ಶಿಫ್ಟ್ ಆಗಬಹುದು ಬಿಜೆಪಿಗೆ. ಹಾಗಾಗಿ ಅದರ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಈಗ ಬಿಜೆಪಿ ಹಾತೊರಿತಾ ಇದೆ. ಎಸ್ಟಿ ಸಮುದಾಯಕ್ಕೆ ಸೇರಿದಂತ ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಅವರು ಅಹಿಂದ ವರ್ಗದ ಮತಗಳನ್ನು ಕೂಡ ಪಡೆದುಕೊಳ್ಳಬಹುದು ಅನ್ನುವಂತಹ ತುಂಬಾ ವೆಲ್ ಥಾಟ್ ಸ್ಟ್ರಾಟಜಿಯಲ್ಲಿ ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪಗೆ ಈಗ ಟಿಕೆಟ್ ಅನ್ನ ಕೊಡಲಾಗಿದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಎಸ್ ಮಾರುತಿ, ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಸ್ಟ್ರಾಟಜಿಕಲಿ ಹೇಗೆ ದ ಫಿಟ್ಟೆಸ್ಟ್ ಕ್ಯಾಂಡಿಡೇಟ್ ಆಗ್ತಾರೆ? ಯಾವ ಕಾಂಬಿನೇಷನ್ ನಲ್ಲಿ ಯೋಚನೆ ಮಾಡಿ ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಂಡಿದೆ? ರಾಧಾ, 5 ಹೆಸರುಗಳು ಕಳೆದ 3-4 ದಿನಗಳಿಂದಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗಿದ್ದು ನಿಜ. ಅದರಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಹೆಸರು ಕೂಡ ಇತ್ತು. ಆದರೆ ಈ 5 ಹೆಸರುಗಳು ಅಷ್ಟು ಸಾಮರ್ಥ್ಯ ಪೈಪೋಟಿ ಕೊಡುವಂತಹ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿಗಳು ಅಲ್ಲ ಅನ್ನುವಂಥದ್ದನ್ನು ರಾಜ್ಯ ಬಿಜೆಪಿಯ ಘಟಕದಲ್ಲಿ ಚರ್ಚೆ ಆಗಿದ್ದು ನಿಜ. ಈ ರಿಪೋರ್ಟ್ ಬಿಜೆಪಿಯ ವರಿಷ್ಠರಿಗೂ ಕೂಡ ಕಳಿಸ್ಕೊಟ್ಟಿದ್ರು. ಆದರೆ ಬಿಜೆಪಿಯ ವರಿಷ್ಠರು ಬೇರೆ ಯಾರೋ ಹೊಸಬ್ರನ್ನ, ಅಂದರೆ ಬೇರೆ ಹೆಸರು ಚರ್ಚೆ ಆದಾಗ ವಿನಯ್ ಕುಮಾರ್ ಈ ಹಿಂದೆ ABPಯಲ್ಲಿದ್ದು ತದಬಳಿಕ ಕಾಂಗ್ರೆಸ್ಗೆ ಹೋಗಿ ಈಗ ಮತ್ತೆ ಬಿಜೆಪಿ ಕಡೆ ಮುಖ ನೋಡ್ತಾ ಇರುವಂತಹ ವಿನಯ್ ಕುಮಾರ್ ಅವರ ಹೆಸರನ್ನು ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ಯುವ ನಾಯಕರು ಬಿಜೆಪಿಯ ವರಿಷ್ಠ ಮುಂದೆ ಇಟ್ಟಿದ್ದು ಕೂಡ ನಿಜ. ಆದರೆ ಬಿಜೆಪಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂತು. ಈಗ ನಡೀತಾ ಇರುವಂಥದ್ದು ಉಪಚುನಾವಣೆ ಸಂದರ್ಭದಲ್ಲಿ ನಾವು 5 ಜನ ಆ ಪ್ರಬಲ ಆಕಾಂಕ್ಷಿಗಳನ್ನು ಇಟ್ಕೊಂಡು ಸುಮಾರು 20-30 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿರುವಂಥವ್ರಿಗೆ ಮಣೆ ಆಗದೆ ಬೇರೆ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಹಿಂದೆ ಪಕ್ಷವನ್ನು ಬಿಟ್ಟೋಗಿ ಬೇರೆ ಪಕ್ಷದಲ್ಲಿ ರಾಜಕೀಯ ಜೀವನ ಕಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥವ್ರಿಗೆ ಅವಕಾಶ ಕೊಟ್ಟಿದ್ದೆ. ಆದರೆ ಇದು ರಾಜ್ಯಕ್ಕೆ ಏನು ಸಂದೇಶ ರವಾನೆ ಮಾಡಿದಂತಾಗುತ್ತೆ. ಹೀಗಾಗಿ ಇರುವಂಥವರಲ್ಲಿ ಯಾರು ಬೆಸ್ಟೋ ಅವರನ್ನು ಚೂಸ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ಇದ್ದಂತಹ ಕೇಂದ್ರದ ನಾಯಕರು ಅಂತಿಮವಾಗಿ ನಿರ್ಧಾರ ಮಾಡಿ ಇವತ್ತು ಬೆಳಗ್ಗೆ ಬಿಜೆಪಿ ಹೈಕಮಾಂಡ್ ಪಟ್ಟಿಯನ್ನು ಘೋಷಣೆ ಮಾಡಿದ್ದು. ಆ ಪಟ್ಟಿಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಹೆಸರನ್ನು ಅಂತಿಮ ಮಾಡಿದೆ. ಆದರೆ ಇಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ, ಒಂದು ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಯಾವಾಗಲೂ ಕೂಡ ಚುನಾವಣೆಯನ್ನು ಎದುರಿಸಿದ್ದು ಲಿಂಗಾಯತ ಸಮುದಾಯದಿಂದ ಬಿಜೆಪಿ ಅಭ್ಯರ್ಥಿ ಆಗ್ತಿದ್ದಂಥವರು. ಈ ಬಾರಿ ಬಿಜೆಪಿ ಆ ನಿರ್ಧಾರವನ್ನು ಬದಲಾವಣೆ ಮಾಡಿದೆ. ST ಸಮುದಾಯಕ್ಕೆ ಸೇರಿದಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಟಿಕೆಟನ್ನು ಕೊಟ್ಟಿದೆ. ಇದು ಒಂದು ಕಡೆ ನೀವು ಹಿಂದೆ ಹೇಳಿದಂತೆ ಅಹಿಂದ ಫ್ಯಾಕ್ಟ್ರನ್ನು ವರ್ಕೌಟ್ ಮಾಡುವಂಥ ಒಂದು ಕೆಲಸ. ಬಿಜೆಪಿಯವ್ರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತು, ನಮ್ಗೆ ಹೇಗೋ ಮುಸ್ಲಿಂ ಮತಗಳು ಬರೋದಿಲ್ಲ, ಬೇರೆ ಎಲ್ಲೆಲ್ಲಿ ಮತಗಳನ್ನು ತೆಗೆದುಕೊಂಡ್ರೆ ನಮಗೆ ಸಾಲಿಡ್ ಆಗ್ತವಂತ. ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರಿದ್ದಾರೆ. ವಿಜೇಂದ್ರ ಅವರಿಂದ ಲಿಂಗಾಯತ ಸಮುದಾಯ ಈ ಬಾರಿ ಹೆಚ್ಚು ಅಲ್ಲಿ ನಮಗೆ ಕೈ ಹಿಡಿಬೋದು ಅಂತ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗ 4 ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಒಂದು ಲಿಂಗಾಯತ ಸಮುದಾಯ, ಮತ್ತೊಂದು ಮುಸ್ಲಿಂ ಸಮುದಾಯದ ಮತಗಳು ಸಾಲಿಡ್ ಆಗಿ ಬಂದಿರೋದ್ರಿಂದ ಈ ಬಾರಿ ವಾತಾವರಣ ಆಗಿರೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಕಿರುವಂಥದ್ದು. ಹೀಗಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಲಿಂಗಾಯತ ಸಮುದಾಯದ ಮತಗಳು ಬರ್ತವೆ. ಅದೇ ರೀತಿ ಅಹಿಂದ ಮತಗಳನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಅಭ್ಯರ್ಥಿ ಕೆಲಸ ಮಾಡಿದ್ದೆ ಆದರೆ ನಾವು ಗೆಲ್ಲೋದು ಭಾಳಷ್ಟು ಸುಲಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಈ ತಂತ್ರಗಾರಿಕೆಯನ್ನು ಬಿಜೆಪಿಯವರು ಮೊದಲ ಬಾರಿಗೆ ಲಿಂಗಾಯತರನ್ನು ಹೊರತುಪಡಿಸಿ ಲಿಂಗಾಯತ ಸಮುದಾಯವನ್ನು ಹೊರತುಪಡಿಸಿ ಬೇರೊಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ
ಬಿ ಜೆ ಪಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ಸಲ್ಲಿ ಸಮರ್ಥ ಅಭ್ಯರ್ಥಿ ಅನ್ನುವಂಥದ್ದನ್ನು ದಾವಣಗೆರೆಯಲ್ಲಿರುವಂಥ ನಾಯಕರು ಹೇಳ್ತಿದ್ದಾರೆ, ರಾಜ್ಯ ಮಟ್ಟದ ನಾಯಕರು ಹೇಳ್ತಿದ್ರು ಕೂಡ ಇನ್ನೂ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಹೀಗಾಗಿ ಈಗಿರುವಂತಹ ಮುಸ್ಲಿಂ ಸಮುದಾಯದಲ್ಲಿರುವಂಥ ಒಂದಷ್ಟು ಸಮಸ್ಯೆಗಳು, ಅಂದರೆ ನಾವು ಸುಮಾರು 60,000 ಮತಗಳಿದ್ದರೂ ಕೂಡ ನಮಗೆ ಯಾಕೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂಥ ಒಂದು ಬೇಡಿಕೆ ಒಂದು ವರ್ಗ ಹೇಳ್ತಾ ಇದೆ. ಅಲ್ಲಿ ಬಹುತೇಕರು ಶಾಮನೂರು ಶಿವಶಂಕರಪ್ಪ ಅವರ ಪರವಾಗಿ, ಅವ್ರ ಕುಟುಂಬದ ಪರವಾಗಿದ್ದರೂ ಕೂಡ ನಮಗೂ ಕೂಡ ಈ ಟಿಕೆಟ್ ಕೊಟ್ಟರೆ ನಾವು ಗೆಲ್ಲುವಂತಹ ಈ ಕ್ಷೇತ್ರ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೀಗಾಗಿ ಒಳಪೆಟ್ಟುಗಳು ಏನು ಇಲ್ಲದೇ ಇದ್ದರೆ ಒಳಪೆಟ್ಟುಗಳು ಕಾಂಗ್ರೆಸ್ಗೆ ಆಗಿದ್ದೇ ಆದರೆ ಬಿ ಜೆ ಪಿಗೆ ಒಂದಷ್ಟು ಈ ಬಾರಿ ಉಪಚುನಾವಣೆಯಲ್ಲಿ ಪ್ಲಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಮುಸ್ಲಿಂ ಸಮುದಾಯವನ್ನು ಅಲ್ಲಿ ಯಾವ ರೀತಿಯಾಗಿ ರಾಜ್ಯ ನಾಯಕರುಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಇವರೆಲ್ಲ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರಾಧಾ, ಓಕೆ ಮಾರುತಿ, ಈಗ ತಮಗೆ ಗೊತ್ತಿದೆ ಲೋಕಸಭೆ ಚುನಾವಣೆಯಿಂದಲೂ ಕೂಡ ದಾವಣಗೆರೆ ಬಿಜೆಪಿಯಲ್ಲಿ ಆಂತರಿಕ ಬಿಕ್ಕಟ್ಟು ಎಷ್ಟು ಜೋರಾಗಿತ್ತು ಅಂತ. ಸಿದ್ದೇಶ್ವರ್ ಮತ್ತು ರವೀಂದ್ರನಾಥ್ ನಡುವಿನ ವೈಮನಸ್ಸು ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಯಶವಂತರಾವ್ ಮತ್ತು ವಿನಯ್ ಕುಮಾರ್ ಇವರ ಮಧ್ಯೆ ಪೈಪೋಟಿ ಇತ್ತು. ಸೊ ಇವರಿಬ್ಬರ ಮಧ್ಯದ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಎನ್ನುವಂತೆ ಹೈಕಮಾಂಡ್ ತನ್ನದೇ ಆದಂತಹ ಅಭ್ಯರ್ಥಿಯನ್ನ ಈಗ ಕಣಕ್ಕೆ ಇಟ್ಟಿದೆ. ಈ ಯಾರು ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಇದ್ದಾರೆ, ಇವರು ಸಿದ್ದೇಶ್ವರ ಬಣನ, ರವೀಂದ್ರನಾಥ್ ಬಣನ ಅಥವಾ ಯಾವ ಬಣ ಅಂತ? ಹೂ ಈಸ್ ಎ ಆಕ್ಚುಲಿ? ಇಲ್ಲ, ಈಗಾಗಲೇ ರೇಣುಕಾಚಾರ್ಯ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ನಮ್ಮ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಅಲ್ಲ ಅಂತ. ಅಂದರೆ ಬಹುತೇಕ ಇವರು ಮಾಜಿ ಸಂಸದರಾಗಿರುವಂತಹ ಸಿದ್ದೇಶ್ವರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವ್ರು. ಆದರೆ ರೆಬಲ್ ಬಣ. ಆದರೆ ಬಿ ಜೆ ಪಿಯ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ನಾನೀಗಾಗಲೇ ನೀವು ಕೂಡ ಹೇಳಿದ್ರಿ, ಒಂದು ಸಂದೇಶವನ್ನು ಬಿ ಜೆ ಪಿ ರಾಜ್ಯ ಘಟಕಕ್ಕೆ ರವಾನೆ ಮಾಡಿದೆ ಅಂತ. ಇಲ್ಲಿ ಬಣ ಇಂಪಾರ್ಟೆಂಟ್ ಆಗೋದಿಲ್ಲ, ಬಿ ಜೆ ಪಿಯ ಪಕ್ಷ ಮತ್ತು ಚಿಹ್ನೆ ಮತ್ತು ಬಿ ಜೆ ಪಿಯ ಅಭ್ಯರ್ಥಿ ಇಷ್ಟೇ ಮುಖ್ಯ ಆಗೋದು. ಹೀಗಾಗಿ ಬೈ ಎಲೆಕ್ಷನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಯಾವುದಾದ್ರೂ ಒಂದು ಬಣದ ನಾಯಕರುಗಳು ಆಕ್ಷೇಪ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅದು ವರವಾಗುವಂಥ ಒಂದು ರೀತಿಯಲ್ಲಿ ಚುನಾವಣೆಯನ್ನು ನಡೆಸಿದ್ದೆ ಆದರೆ ಮುಲಾಜಿಲ್ಲದೆ ಹೊರಗಾಗ್ತೀವಿ ಅನ್ನುವಂಥ ಒಂದು ಸಂದೇಶ ಅಭ್ಯರ್ಥಿಯ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ ಬಳಿಕ ನೇರವಾಗಿ ಆ ಸಂದೇಶ ರವಾನೆ ಮಾಡಿರುವಂಥದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಮತ್ತು ರೇಣುಕಾಚಾರ್ಯ ಹಾಗೂ ಮತ್ತೊಂದು ರೆಬಲ್ ಬಣದಲ್ಲಿರುವಂತಹ ಸಿದ್ದೇಶ್ವರ್ ಅವ್ರಿಗೆ. ಹೀಗಾಗಿ ಮೂವರಿಗೂ ಕೂಡ ಈ ಸಂದೇಶ ಬಂದಿರೋದ್ರಿಂದ ರೇಣುಕಾಚಾರ್ಯ ಅವರೇ ಬೆಂಗಳೂರಲ್ಲಿದ್ದು ನನಗೇನು ಈಗ ಸಮಸ್ಯೆ ಇಲ್ಲ, ಕರಿಬಸಪ್ಪ ಅವರು ನಮ್ಮ ಕ್ಯಾಂಡಿಡೇಟ್ ಅಲ್ಲ, ನಮ್ಮ ಕ್ಯಾಂಡಿಡೇಟ್ ಬೇರೆ ಇದ್ದರು, ಆದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಮಾಡಿರೋದ್ರಿಂದ ನಾವು ಅವ್ರ ಜೊತೆಗಿದ್ದು ಕೆಲಸ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೇಣುಕಾಚಾರ್ಯ ಮತ್ತು ರವೀಂದ್ರ ಅವರ ಆಕ್ಷೇಪ ಅಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಬಹುತೇಕ ಬೇರೆ ಯಾರ ಆಕ್ಷೇಪ ಅಸಮಾಧಾನವೂ ಕೂಡ ಬರೋದಿಲ್ಲ. ಆದರೆ ಶಾಮನೂರು ಕುಟುಂಬವನ್ನು ಎದುರಾಕೊಂಡು ಚುನಾವಣೆ ಮಾಡೋದು ಅಭ್ಯರ್ಥಿಗೂ ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಸಂಘಟನೆ ಒಂದು ಕಡೆ ಆದರೆ ಒಂದು ಬೈ ಎಲೆಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ರಾಜಕೀಯವಾಗಿ ಸಮರ್ಥರಾಗಿರಬೇಕು, ಆರ್ಥಿಕವಾಗಿ ಅಷ್ಟೇ ಗಟ್ಟಿಯಾಗಿರಬೇಕು. ಹೀಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ವಿರುದ್ಧ ನಾವು ನೋಡಿದಾಗ ಕೇವಲ ರಾಜಕೀಯ ಚಾಣಾಕ್ಷತೆ ಇದ್ದರೆ ಅಷ್ಟೇ ಆಗೋದಿಲ್ಲ, ತಂತ್ರಗಾರಿಕೆ ಮಾಡಿದ ಅಷ್ಟೇ ಆಗೋದಿಲ್ಲ, ಆರ್ಥಿಕವಾಗಿ ಕೂಡ ಹೆಚ್ಚು ಸದೃಢವಾಗಿರಬೇಕಾಗುತ್ತೆ. ಇದನ್ನು ಯಾವ ರೀತಿಯಾಗಿ ಸಮತೋಲನೆ ಮಾಡ್ತಾರೆ ಅದ್ರ ಮೇಲೆ ಚುನಾವಣೆ ನಡೆಯುತ್ತೆ, ಅದ್ರ ಮೇಲೆ ಸೋಲು ಮತ್ತು ಗೆಲುವು ಲೆಕ್ಕಾಚಾರಗಳು ಕೂಡ ನಿರ್ಧಾರ ಆಗ್ತವೆ. ರಾಧಾ, ಯು ಆರ್ ಡೆಫಿನೆಟ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್. ಯಾಕೆ ಅಂತಂದ್ರೆ ಒಂದು ಆಡಳಿತ ಪಕ್ಷ ಉಪಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಎಲ್ಲ ರೀತಿಯಾದಂತಹ ತನು ಮನ ಧನವನ್ನ ಅರ್ಪಿಸುವಂತಹ ಸಾಧ್ಯತೆ ಇರೋದ್ರಿಂದ ಬಿಜೆಪಿ ಅಭ್ಯರ್ಥಿಗೆ ಇದು ತುಂಬಾ ದೊಡ್ಡ ಚಾಲೆಂಜ್. ಬಟ್ ಡೆಫಿನೆಟ್ಲಿ ಆಡಳಿತ ವಿರೋಧಿ ಅಲೆ ಅನ್ನೋದು ಸಣ್ಣದಾಗಿ ಸೃಷ್ಟಿ ಆಗಿರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.